ಅಂಬೇಡ್ಕರ್ ಮ್ಯೂಸಿಯಂ ಮಾಡಬೇಕು ಅಂತ ಒಂದು ಜಾಗವನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಅಂಬೇಡ್ಕರ್ ಮ್ಯೂಸಿಯಂ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅಂಬೇಡ್ಕರ್ ಅವರ ಜೀವನ ಚರಿತ್ರೆ, ಅವರು ಹುಟ್ಟಿದ್ದ ದಿನಾಂಕದಿಂದ ಅವರು ನಮ್ಮನ್ನು ಬಿಟ್ಟು ಹಗಲೋವರೆಗೂ ಏನೇನು ಮಾಡಿದ್ರು, ಈ ದೇಶಕ್ಕೋಸ್ಕರ ಏನೇನು ಮಾಡಿದ್ರು ಅನ್ನೋದನ್ನು ಅವ್ರದ್ದೊಂದು ಮ್ಯೂಸಿಯಂ ಮಾಡಿ, ಒಂದು ಲೈಬ್ರರಿ, ಒಂದು ಫುಲ್ ಫ್ಲೋರು ಮ್ಯೂಸಿಯಮ್ಮು, ಲೈಬ್ರರಿ, ಒಂದು ಫ್ಲೋರು ಆಡಿಟೋರಿಯಂ 1000 ಸೀಟು ಆಡಿಟೋರಿಯಂ ಮಾಡ್ತೀವಿ. ಅದೆಲ್ಲ ಆದೇಶದ ಹಂತದಲ್ಲಿ ಇದೆ, ಮಾಡ್ತೀವಿ. ಆ ಆಡಿಟೋರಿಯಮ್ಮಲ್ಲಿ ಫಸ್ಟು ಏನೇ ಆ ಆಡಿಟೋರಿಯಮ್ಮಲ್ಲಿ ಏನೇ ಒಂದು ಕಾರ್ಯಕ್ರಮ ಯಾವುದೇ ಮಾಡಬೇಕಂದ್ರೂ ಅದೊಂದು ಕಂಡೀಷನ್ ಇದೆ ಅಲ್ಲಿ. ಯಾವುದೇ ಇವಾಗ ನೀವು ಹೋಗ್ಬಿಟ್ಟು ನಾನೇನೋ ಒಂದು ಕಾರ್ಯಕ್ರಮ ಮಾಡಬೇಕಪ್ಪ ಅಂತ ಮಾಡಿದ್ರೆ ಫಸ್ಟು 10 ಮಿನಿಟ್ಸು ಅಂಬೇಡ್ಕರ್ ಜೀವನ ಚರಿತ್ರೆ ಫಿಲಮ್ ಥರ ಮಾಡಿ, ಆ ಫಿಲಮ್ ಬಂದ ಮೇಲೇ ನಿಮ್ಮ ಕಾರ್ಯಕ್ರಮ ಸ್ಟಾರ್ಟು. ಅದನ್ನು ಹಾಕಿ ಅದು ಫಿಕ್ಸ್ಡ್. ಅದು ನೀವು ಬೇಡ ಅಂದರೂ ಅದು ಬರುತ್ತೆ, ನೀವು ಬೇಡ ಅಂದರೂ ಅದು ಬರುತ್ತೆ. ಆ ಥರ ಲೈಬ್ರರಿ, ಆಮೇಲೆ ಅವ್ರ ಜೀವನ ಚರಿತ್ರೆ, ಅವ್ರ ಫೋಟೋಸು, ಅವ್ರು ಎಲ್ಲೆಲ್ಲಿದ್ದರು, ಏನೇನು ಮಾಡಿದ್ರು, ಹೆಂಗೆ ಮಾಡಿದ್ರು, ಯಾವ ರೀತಿಯಲ್ಲಿದ್ದರು ಅಂತ ಟೋಟಲಾಗಿ ಅವ್ರ ಫೋಟೋಸ್ ಹಾಕಿ ಅದು ಸೆಂಟ್ರಲ್ಲಿ ಒಂದು ಲೈಬ್ರರಿ ಮಾಡಿ, ಆಡಿಟೋರಿಯಂ, ಒಂದು ಫ್ಲೋರ್ ಲೈಬ್ರರಿ, ಅವರು ಜೀವನ ಚರಿತ್ರೆ, ಒಂದು ಫ್ಲೋರು ಆಡಿಟೋರಿಯಮ್ಮು, ಆಮೇಲೆ 1000 ಜನ ಕೂತ್ಕೊಳ್ಳೋ ಥರ ಮಾಡಬೇಕು ಅಂತ ಜಾಗನೂ ಹುಡುಕಿದ್ದೀವಿ, ಅದನ್ನು ಮಾಡಿದ್ದೀವಿ. ಜಾಗ 3 ಜಾಗ ಫೈಂಡ್ ಔಟ್ ಮಾಡಿದ್ದೀವಿ ಸರ್. ಒಂದು ಅದಾದ ಇದು ನಮ್ಮ ಈಕಂಬಳ್ಳಿ ಹತ್ರ, ಒದಲ್ವಾಡಿ ಹತ್ರ ಒಂದು ಮಾಡಿದ್ದೀವಿ, ಈಕಂಬಳ್ಳಿ ಹತ್ರ, ಮಂಗಸಂದ್ರ ಹತ್ರ ನೋಡಿದ್ದೀವಿ. ಅದು ನೋಡೋಣ, ಈ 3ರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿ ತಗೋಬೇಕು ಅಂತ ಇದೀವಿ. ಆಮೇಲೆ ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ-ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಆಮೇಲೆ ಬಾಬು ಜಗಜೀವನ್ ರಾವ್ ಅವ್ರದ್ದು ಈ ರೀತಿಯಲ್ಲಿ ಒಂದು ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ ನಮಗೆ. ಇಲ್ಲ ಇದು ಇಲ್ಲಿ ಉದ್ಘಾಟನೆ ಆಗ್ಬೇಕು ಅಂದ್ರೆ ದೊಡ್ಡದಾಗಿ ಒಂದು 1000 ಜನ ಕುತ್ಕೊಳ್ಳೋ ಥರ ಈ ಥರ ಒಂದು ಆಡಿಟೋರಿಯಂ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇವಾಗ ಟೌನಲ್ಲಿ ಇರುತ್ತೆ. ಇದು ಒಂದು ಯಾವುದೋ ಒಂದು ಅಂಬೇಡ್ಕರ್ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಬೇಕು, ಆಡಿಟೋರಿಯಂಲ್ಲಿ ಮಾಡ್ಕೋಬೋದು, ಆ ಥರ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಅದನ್ನು ಎಲ್ಲ ಇದು ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಿದೆ. ಅಂಬೇಡ್ಕರ್ ಮ್ಯೂಸಿಯಂ ಮಾಡುವಂಥದ್ದು ಫೈನಲ್ ಸ್ಟೇಜಲ್ಲಿದೆ. ಅಂಬೇಡ್ಕರ್ದು ಫೈನಲ್ ಸ್ಟೇಜಲ್ಲಿದೆ. ಇವ್ರದ್ದು ನಮಗೆ ಬಾಬು ಜಗಜೀವನ್ ರಾವ್ ಅವ್ರದ್ದು ಇನ್ನು ಸ್ವಲ್ಪ ಈಗ ತಾನೇ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮುಂದಿನ 2 ವರ್ಷಗಳು ಸರ್ ನಮ್ಮ ಗುರಿ. ಮೆಡಿಕಲ್ ಕಾಲೇಜು ಇವಾಗ ದುಡ್ಡು ರೆಡಿ ಇದೆ, ಎಲ್ಲ ರೆಡಿ ಇದೆ. ಅದು ನಿನ್ನೆ ಮೀಟಿಂಗ್ ಹೋಗಿದೆ, ಅಪ್ರೂವಲ್ ಆಗಿದ ತಕ್ಷಣ ನಾವು ಇನ್ನು ಸ್ಟಾರ್ಟ್ ಮಾಡುವಂಥದ್ದು, ಟೆಂಡರ್ ಮಾಡಿ ಸ್ಟಾರ್ಟ್ ಮಾಡುವಂಥದ್ದು ನಮ್ಮ ಗುರಿ ಇದೆ. APMC ಮಾರ್ಕೆಟಿಗೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು ಒಂದು ಇಟ್ಕೊಂಡಿದ್ದೀವಿ. ನಮ್ಮ ರಿಂಗ್ ರೋಡ್ದು ಒಂದು ನಾವು ಇವಾಗ ಹೇಳಿದ್ದನ್ನು ರಿಂಗ್ ರೋಡ್ದು ಇವಾಗ DPR ಆಗ್ತಾಯಿದೆ, ಅದನ್ನು ಇಟ್ಕೊಂಡಿದ್ದೀವಿ. ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಸಂಸ್ಥಾಪನೆ ಮಾಡುವಂಥ, ಅಂಬೇಡ್ಕರ್ ಅದೇ ಇವಾಗ ನಾನೇ ಮ್ಯೂಸಿಯಂ ಥರ ಅದನ್ನು ಮಾಡುವಂಥದ್ದೊಂದು. ಹಳೆ ಬಸ್ ನಿಲ್ದಾಣವನ್ನು ನಾವು ನವೀಕರಣ ಮಾಡಿ ಎಲ್ಲ ಮಾಡಿ ಅಂಗಡಿಗಳು ಮಾಡಿ, ಹೂವು ಅಂಗಡಿಯವ್ರಿಗೆ ಅವ್ರಿಗೆಲ್ಲ ಅಂಗಡಿಗಳು ಕೊಟ್ಟಲ್ಲಿ ಮಾಡೋದಕ್ಕೆ ಅದಕ್ಕೂ ದುಡ್ಡಿದೆ. ಅದು ಸ್ವಲ್ಪ ಏನೋ ಚಿಕ್ಕ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಅದನ್ನು ಪೆಂಡಿಂಗ್ ಇತ್ತು, ಇವಾಗೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಅದೊಂದಿದೆ. ನೂತನ ನಗರಸಭೆ ಕಟ್ಟಡ ನಿರ್ಮಾಣ ಇವಾಗ ಅರ್ಧದಲ್ಲಿ ನಿಂತಿದ್ದೀನಿ, 10 ಕೋಟಿ ಬೇಕಾಗುತ್ತೆ. 10 ಕೋಟಿ ಇನ್ನೊಂದು 2-3 ದಿವಸದಲ್ಲಿ ರಿಲೀಸ್ ಮಾಡಿಸ್ತೀವಿ, ಅದನ್ನು ನಾವು ಮಾಡ್ತೀವಿ. ಆಮೇಲೆ ಟಿ ಚೆನ್ನಯ್ಯ ವಸತಿ ಶಾಲೆ ಸ್ಥಾಪನೆ ಮಾಡಬೇಕು. ಇವಾಗೇನು ನಮ್ಮ ನೆಚ್ಕೇತ್ ನಿಲಯ ಇದೆ ಬಿಲ್ಡಿಂಗು, ಅದೇ ಬಿಲ್ಡಿಂಗನ್ನು ಇವತ್ತು ಅಲ್ಲೇನೋ 40-50 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅದರಲ್ಲಿ, ಅಷ್ಟು ದೊಡ್ಡ ಇದರಲ್ಲಿ 30-40-50 ಇರಬೇಕು, ಅಷ್ಟೇ, ಜಾಸ್ತಿ ಇಲ್ಲ. ಅದನ್ನು ಟಿ ಚೆನ್ನಯ್ಯ ವಸತಿ ಶಾಲೆ ಅಂತ ಮಾಡಿ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಟಿ ಚೆನ್ನಯ್ಯ ವಸತಿ ಶಾಲೆ ಆಲ್ರೆಡಿ ನಾವು ಮಾದೇವಪ್ಪ ಸಾಹೇಬ್ರಿಗೆ ಮಾತಾಡಿದ್ದೀವಿ, ಒಪ್ಕೊಂಡಿದ್ದಾರೆ, ಓಕೆ ಅಂತೆಲ್ಲ ಲೆಟ್ರು ಕೊಟ್ಟಿದ್ದೀವಿ, ಪ್ರೋಸೆಸ್ಸಲ್ಲಿದೆ. ಅದನ್ನು ನಾವು ಮಾಡಬೇಕು ಅಂತಿದ್ವಿ. ನರಸಾಪುರದಲ್ಲಿ ಮಹಿಳೆಯರ ವಸತಿ ಗೃಹ ನಿರ್ಮಾಣ 3 ಫ್ಲೋರ್ ಆಗಿದೆ. 4ನೇ ಫ್ಲೋರು ಈ ನೆಕ್ಸ್ಟ್ ಸೋಮವಾರ ಮೋಲ್ಡ್ ಆಗುತ್ತೆ. 4ನೇ ಫ್ಲೋರು ಮೋಲ್ಡ್ ಆಗುತ್ತೆ, ಅದು ಇದೆ. ಆಮೇಲೆ ಹೆಲಿಪ್ಯಾಡ್ನೊಂದಿಗೆ ಪ್ರವಾಸಿ ಮಂದಿರ ನಿರ್ಮಾಣ 6 ಎಕರೆ ನಾವು ಈ ರೋಡಲ್ಲಿ ಎಲ್ಲಿ ನಮ್ಮ ಛತ್ರಕೋಡಳ್ಳಿ ಇಂದ ಸ್ವಲ್ಪ ಶೇದ್ರೆ ಕಾಲೇಜ್ ಹತ್ರ ನಾವು 6 ಎಕರೆ ಅದಕ್ಕೂ ಜಾಗ ಕೊಟ್ಟಿದ್ದೀವಿ, ಹೆಲಿಪ್ಯಾಡ್ಗೆ ಮತ್ತು ಪ್ರವಾಸಿ ಮಂದಿರಕ್ಕೆ. ಆಮೇಲೆ ವೇಮಗಲ್ಲು ಕೋಲಾರ ಗಡಿಯವರೆಗೆ ರಸ್ತೆ ಅಭಿವೃದ್ಧಿ ಇವಾಗ ಆಲ್ರೆಡಿ ಮಾಡ್ತಾ ಇದ್ದೀವಿ, ಅದು ಸ್ಟಾರ್ಟ್ ಮಾಡಿದ್ದೀವಿ. ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದು ಮಾಡಿದ್ವಿ, ಇವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ವರ್ಕ್ ಅನ್ನೋದನ್ನು. ಆಮೇಲೆ ನಾವು ತಾಜೆ ಕಸ ಮುಕ್ತ ಇಲ್ಲ ವೇಮಗಲ್ ನರಸಾಪುರ ಮಾಲೂರು ಗಡಿಯವರೆಗೂ ಅದೊಂದು ರೋಡು. ಎಲ್ಲಿಂದ ಅಂದರೆ ವೇಮಗಲ್ಲಿಂದ ನಾವು ನರಸಾಪುರ ಕಡೆ ಬರ್ತೀವಲ್ಲ ಸರ್ ರೋಡು, ಅಲ್ಲಿಂದ ನಮ್ಮ ನರಸಾಪುರದಿಂದ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ಗಡಿಯವರೆಗೆ ಅದೊಂದು ಟೆಂಡರ್ ಆಗೋಗ್ಬಿಟ್ಟಿದೆ. ಕೆಲಸ ಸ್ಟಾರ್ಟ್, ಟೆಂಡರ್ ಎಲ್ಲ ಆಗಿದೆ, ವರ್ಕ್ ಆರ್ಡರ್ಸ್ ಎಲ್ಲ ಆಗೋಗ್ಬಿಟ್ಟಿದೆ. ಇನ್ನು ಇದೆಲ್ಲ ಕಂಪ್ಲೀಟ್ ಮಾಡುವಂಥದ್ದು ಇವಾಗ ಇದೆಲ್ಲ ಕೆಲಸ ಆಗೋಗಿದೆ. ಇದು ಅದಾಯಿತು. ಆಮೇಲೆ ನಾವು ನಮ್ಮ ಲೋಕಲಲ್ಲಿ
ಕೋಲಾರಲ್ಲಿ ಪ್ಲಾಸ್ಟಿಕ್ ಮುಕ್ತ ಕಸಮುಕ್ತ ಕೋಲಾರನ್ನು ಮಾಡಬೇಕು ಅಂತಿದ್ದೀವಿ. ಮನೆಯೆಲ್ಲ ನಾವೇ ಸ್ವಂತ ದುಡ್ಡು ಹಾಕ್ಕೊಂಡು ಲಾರಿಗಳು ಇಟ್ಕೊಂಡು ಸ್ವಲ್ಪ ಕಸವನ್ನು ತೆಗೆದ್ವಿ ನಾವು. ಒಂದು 4 ವೀಕ್ಸ್ ಆ ಥರ ಏನಾದ್ರು ತೆಗೆದ್ರೆ ಕೋಲಾರ ಕಸವನ್ನು 4 ವೀಕ್ಸು ಒಂದು ದಿವಸಕ್ಕೆ ಒಂದು ಶನಿವಾರ ಇಲ್ಲ ಭಾನುವಾರ ಒಂದು 50 ಲಾರಿಗಳನ್ನು ಇಟ್ಕೊಂಡು ಒಂದು ದಿವಸಕ್ಕೆ 500 ಲೋಡನ್ನು ನಾವು ಆಚೆ ಎತ್ಕೊಂಡು ಕಸ ಹಾಕಿದ್ರೆ 4 ವೀಕ್ ಮಾಡಿದ್ರೆ ನಾವು ಸರ್ವೆ ಮಾಡಿರೋ ಪ್ರಕಾರ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಅದರ ಆದಮೇಲೆ ಪ್ಲಾಸ್ಟಿಕ್ ಮುಕ್ತ ಮಾಡಿ ಜನಗಳಿಗೆ ಇದು ಮಾಡಬೇಕು ಅಂತ ಒಂದು ಉದ್ದೇಶ ಇದೆ. ಖಂಡಿತವಾಗ್ಲೂ ಅದನ್ನು ಮಾಡ್ತೀವಿ. ಆಮೇಲೆ ಕೋಲಾರ ನಗರ ಪ್ರಮುಖ ಉದ್ಯಾನವನಗಳನ್ನು ಈಗಲೇ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಇನ್ನು ಮಿಕ್ಕಿದ್ದನ್ನು ತೊಗೊಂಡು ಅಭಿವೃದ್ಧಿ ಮಾಡ್ತೀವಿ. ಅದು ನಮ್ಮ ಗುರಿ ಇದೆ ಹೇಳ್ತಾ ಇದ್ದೀವಿ. ನಮ್ಮ ಗುರಿ ಹೇಳ್ತಾ ಇದ್ದೀವಿ 2 ವರ್ಷಗಳಲ್ಲಿ ಇದೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಇದೆ. ಆಮೇಲೆ ನಮ್ಮ ಕೋಲಾರ ನಗರ STP ಮತ್ತು UGD ಕಾಮಗಾರಿ ಪೂರ್ಣಗೊಳಿಸೋದು ಇವಾಗ ನಾನು ಹೇಳಿದೆ ಕೋರ್ಟಲ್ಲಿರೋದ್ರಿಂದ ಬಗೆಹರಿಸಿ ಆಲ್ಮೋಸ್ಟ್ ಇವಾಗ ಹನೀಫನಾಗಿ ಜವಾಬ್ದಾರಿ ಹಾಕಿದ್ದೀವಿ. ಅವ್ರು ಬಗೆಹರಿಸ್ತಾ ಇದ್ದಾರೆ, ಅದನ್ನು ಬಗೆಹರಿಸಿದ್ದಾರೆ, ಅದನ್ನು ಮಾಡ್ತೀವಿ. ಆಮೇಲೆ ಕೋಲಾರ ನಗರದಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ಡೆವಲಪ್ ಮಾಡಿ ಇವಾಗ ಏನು ಮಾಡಿದ್ದಾರೆ, ಕೆಲವರೆಲ್ಲ ಬಂದಿದ್ದಾರೆ ಈ ಬೇರೆ ಬೇರೆ ಸಿಟಿಲಿ. ಇವಾಗ ಕೆಲವರು ಬಂದಿದ್ದಾರೆ. ಇವಾಗ ಎಕ್ಸಾಂಪಲ್ಗೆ ನಮ್ಮ CMR ಶ್ರೀನಾಥ್ ಅವರು ನಾನೊಂದು ಸರ್ಕಲ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಇವಾಗ ಮೊನ್ನೆ ತಾನೇ ಇವರು ನಮ್ಮ ಯಾರು ಸತ್ಯನಾರಾಯಣ ಜ್ಯುವೆಲ್ಲರೀಸ್ ಅವರೊಂದು ಸರ್ಕಲನ್ನು ಇವಾಗ ಅಭಿವೃದ್ಧಿ ಮಾಡೋದಕ್ಕೆ ಮೊನ್ನೆ ಪೂಜೆ ಮಾಡಿದ್ರು, ನಮ್ಮನ್ನು ಕರ್ಕೊಂಡೋಗಿ. ಆಮೇಲೆ VM ಡೆವಲಪರ್ಸ್ ಅವರು ಒಂದು ಸರ್ಕಲನ್ನು ಅಭಿವೃದ್ಧಿ ಮಾಡ್ಕೊಡ್ತೀವಿ. ಅವ್ರು ಹೇಳಿದ್ವಿ ಯಾರ್ಯಾರು ನೀವು ಸರ್ಕಲ್ ಅಭಿವೃದ್ಧಿ ಮಾಡ್ತೀರೋ ಅದನ್ನ ಮೇಂಟೈನ್ ನೀವೇ ಮಾಡ್ಕೊಳ್ಳಿ, ಮೇಂಟೈನ್ ನೀವು ಮಾಡಿ, ಪ್ಲಸ್ ನಿಮ್ಮ ಕಂಪನಿಯ ಅಡ್ವರ್ಟೈಸ್ಮೆಂಟ್ಸ್ನ ನೀವು ಮಾಡ್ಕೊಳ್ಳಿ. ಆ ಸರ್ಕಲಲ್ಲಿ ನೀವು ಮೇಂಟೈನು ನೀವೇ ಮಾಡಿ ನೀವು ಅಂತೂ ಹೇಳಿದ್ವಿ. ಆಯ್ತು ಸರ್, ಮೇಂಟೈನು ನಾವೇ ಮಾಡಿ, ಗಿಡ ಇಟ್ಕೊಂಡು ಅಲ್ಲೇನು ಮೇಂಟೈನ್ ನಾವೇ ಮಾಡ್ತೀವಿ, ಪ್ಲಸ್ ನಮ್ಮ ಅಡ್ವರ್ಟೈಸ್ಮೆಂಟ್ಗಳು ಅದಕ್ಕೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀವಿ, ಅವ್ರು ಮಾಡ್ಕೊಳ್ತೀವಿ ಅಂತ ಹೇಳಿದೆ. ಈ ಥರ ಒಂದೊಂದು ಸರ್ಕಲನ್ನು ಒಬ್ಬೊಬ್ಬರು ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ ಇವಾಗ. ಆಮೇಲೆ ನಾವು ಹೊಸದಾಗಿ ಈಗ ಉರ್ದು ಭವನ ಆಮೇಲೆ ಲೈಬ್ರರಿ ಮಾಡಬೇಕು ಅಂತ ಅದು ಒಂದು ಉದ್ದೇಶ ಇದೆ, ಅದನ್ನು ಮಾಡ್ತೀವಿ. ಇಷ್ಟೆಲ್ಲ ಇವತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ನಾವು ಮಾಡಿದ್ದೀವಿ. ಇವತ್ತು ಸರ್ ನಾವೇನಕ್ಕೆ ನಿಮಗೆ ಆದೇಶದ ಕಾಪಿಗಳು ಆಗಿರುವಂಥದ್ದನ್ನು ನಿಮ್ಗೆ ಯಾಕೆ ನಾವು ಕೊಟ್ಟಿಲ್ಲ ಅಂತ ನೀವು ಕೇಳ್ಬೋದು. ಕರೆಕ್ಟಾಗಿ ಇಲ್ವಾ ಸರ್? ಇವಾಗ ನಾವೆಲ್ಲ ಬರೆದಿದ್ದೀವಿ, ನಿಮ್ಮ ಹತ್ರ ನಾವು ಸುಳ್ಳು ಹೇಳೋಕ್ಕಾಗೋದಿಲ್ಲ, ನಿಮ್ಗೆ ಕೊಟ್ಟಿದ್ದೀವಿ. ಇದನ್ನು ದಯವಿಟ್ಟು ನೀವು ಪತ್ರಕರ್ತರು, ಬುದ್ಧಿವಂತರು, ವಿದ್ಯಾವಂತರು, ಸಮಾಜದ ಮೇಲೆ ಅಪಾರವಾದಂಥ ಒಂದು ಗೌರವ ಇರೋರು ನೀವು ಇದನ್ನು ಚೆಕ್ ಮಾಡಬೇಕು. ನಾವು ಹೇಳಿರೋ ಸುಳ್ಳ ನಿಜಾನ ಅಂತ ಹೇಳ್ಬೇಕು. ಆಮೇಲೆ ನಮ್ಮ ಕೇಳಿರುವಂಥವರು ನಮ್ಮ ex-MP ಮುನ್ಸಾಮಣ್ಣವರಾಗ್ಬೋದು, ಅದೇ ನಮ್ಮ BJP ಅಧ್ಯಕ್ಷ ಅಂತ ಚಲಪತಿಯವರಾಗ್ಬೋದು, ಇನ್ನು ಯಾರಿಗನ ಇವಾಗ ನಾನು ex-MP ಅವರಿಗೆ BJP ಚಲಪತಿಯವರಿಗೆ ಈ ದಾಖಲೆಗಳನ್ನೆಲ್ಲ ಅವರಿಗೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಮುರಳಿ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರು ಇಬ್ಬರು ಸೇರಿ ಕಳಿಸ್ಕೊಡ್ತಾರೆ ರಿಜಿಸ್ಟರ್ ಪೋಸ್ಟ್ ಮುಖಾಂತರ. ಆಮೇಲೆ ಇನ್ನು ಯಾರಿಗಾದರೂ ಕೇಳಿದ್ರು ಅವ್ರಿಗೂ ಕಳಿಸ್ಕೊಡ್ತೀವಿ ನಾವು. ಇನ್ನಾರಾದರೂ ಕೇಳಿದ್ರು ಕಳಿಸ್ಕೊಡ್ತೀವಿ ನಾವು. ಕೆಲವರು ಬೇಕಂದ್ರೆ ಬೈ ಹ್ಯಾಂಡ್ ಕೊಡಬೇಕು ಅಂದರೆ ನಾನೇ ತೊಗೊಂಡೋಗಿ ಬೈ ಹ್ಯಾಂಡು ಅವ್ರಿಗೆ ಕೊಟ್ಬಿಟ್ಟು ಬರ್ತೀನಿ. ಆಫೀಸಲ್ಲಿ ನಮ್ಮ ಆಫೀಸಲ್ಲಿ ಇರುತ್ತೆ, ಯಾರಿಗಾದರೂ ಬೇಕಂದರೆ ಅವರೊಂದು ಪತ್ರ ಬರೆದ್ರೆ ನನಗೆ ನಮ್ಮ ಆಫೀಸಿಂದ ಅವರಿಗೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ಕೊಡ್ತೀವಿ. ಇಲ್ಲ ಫೋನ್ ಮಾಡಿ ಹೇಳಿದ್ರು ನಾವೇ ಬೈ ಹ್ಯಾಂಡ್ ತೊಗೊಂಡೋಗೂ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಇವಾಗ ನಾವು ಏನು ಇವತ್ತು ನಿಮಗೆ ಮಾಧ್ಯಮ ಮಿತ್ರರಿಗೆ ಏನು ನಾವು ಹೇಳಿದ್ದೀವಿ, ಇದು ಸತ್ಯವನ್ನೇ ಹೇಳಿದ್ದೇವೆ. ಇದರಲ್ಲಿ ಯಾವುದೇ ಸುಳ್ಳು ಮಾಹಿತಿ 1% ಕೂಡ ಇದರಲ್ಲಿ ಸುಳ್ಳು ಮಾಹಿತಿ ಇರೋದಿಲ್ಲ ಅಂತ ನಾನು ನಿಮ್ಮ ಮುಂದೆ ಪ್ರಮಾಣ ಮಾಡಿ ಹೇಳೋಕ್ಕೆ ಇಷ್ಟಪಟ್ಟಿದ್ದೇನೆ. ಆಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೋದು, ನಾವು ತಂಟೆ ತಗರಾಲು ತೆಗೆಯೋದು ನನಗೆ ಅಭ್ಯಾಸ ಇಲ್ಲ. ಸಾಯಂಕಾಲ ಆದರೆ ನಾನು ಕುಡಿಯೋದಿಲ್ಲ, ಯಾರನ್ನೂ ಕುಡಿಸೋದು ಇಲ್ಲ. ನಾನು ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ, ಕುಡಿಸೋದು ಇಲ್ಲ, ಕುಡಿಯೋದು ಇಲ್ಲ, ಅಂಥವ್ರ ಜೊತೆ ನಾನು ಕುತ್ಕೊಳ್ಳೋದು ಇಲ್ಲ. ಅದು ನನ್ನ ಹ್ಯಾಬಿಟ್, ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಹ್ಯಾಬಿಟ್ಟು. ಆಮೇಲೆ ನಾನು ಏನೇ ಮಾಡಿದ್ರು ನಾನು ಏನೇ ಮಾಡಬೇಕು ಅಂತ ನಾನು ಓಪನ್. ನಾನು ಇವಾಗ ಏನಾದರೂ ಸಿಗರೇಟ್ ಹೊಡಿತಾರೆ ಇದ್ದರೆ ಎಲ್ಲರ ಮುಂದೆನೇ ಸಿಗರೇಟ್ ಹೊಡಿತೀನಿ. ನಾನು ಬೇಕಾದ್ರೆ ನಾನು ಹೊಡಿಯಲ್ಲ ಸಿಗರೇಟ್, ನನಗೆ ಆ ಅಭ್ಯಾಸ ಇಲ್ಲ. ಎಲ್ಲಾದರೂ ನೋಡಿದ್ದೀರಾ ಸರ್? ನಾನು ಸಿಗರೇಟು ಹೊಡಿಯೋದಿಲ್ಲ. ನನ್ನ ಹ್ಯಾಬಿ ಏನಿದೆ ಆ ಹ್ಯಾಬಿನ ನಾನು ಓಪನ್ ಆಗಿ ಡೈರೆಕ್ಟಾಗಿ ಮಾಡ್ತೀನಿ. ಅದು ನನ್ನ ಕಲ್ತನವಾಗಿ ಏನೂ ಮಾಡೋದಿಲ್ಲ, ಓಪನ್ ಆಗಿ ಮಾಡ್ತೀನಿ. ನಾನೇನು ಮಾಡ್ತಾಯಿದ್ರು ಇವತ್ತು ಹೇಳ್ತಾ ಇದ್ದೀನಿ, ಯಾರೇ ಆಪೋಸಿಷನ್ ಪಕ್ಷದವ್ರು ಯಾರೇ ಇರ್ಬೋದು, ಕೇಳುವಂಥದ್ದು ನಿಮ್ಮ ಜವಾಬ್ದಾರಿ. ನೀವು ನಮ್ಮನ್ನು ಕೇಳಬೇಕು, ನೀವು ನಮ್ಮನ್ನು ಎಚ್ಚರಿಸಬೇಕು. ನೀವು ನಾವೇನಾದರೂ ಮಲಗಿದ್ರೆ ನಮ್ಮನ್ನು ತಟ್ಟಿ ನೀವು ಎಬ್ಬರಿಸುವಂಥ ಕೆಲಸ ನೀವು ಆಪೋಸಿಷನವ್ರು ಮಾಡಿದಾಗಲೇ ನಾವು ಇಂಥದಕ್ಕೆಲ್ಲ ಮುಂದೆ ಹೋಗೋಕೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಯಾರು ಆಪೋಸಿಷನವ್ರು ಏನೇನು ಮಾತಾಡಿದಾರೋ ಅದನ್ನೆಲ್ಲ ನಾನು ಸ್ವಾಗತ ಮಾಡ್ತೀನಿ, ಆದರೆ ಒಂದನ್ನು ಮಾತ್ರ ನಾನು ಸ್ವಾಗತ ಮಾಡೋದಿಲ್ಲ. ಈ ಡೂಮ್ಲೈಟ್ ಸರ್ಕಲಲ್ಲಿ ಕೆಲವರು ಮಾತಾಡ್ತಾ ಇರ್ತಾರೆ ಟೀಗಳು ಕುಡ್ಕೊಂಡು ಅಲ್ಲಿ ಕುತ್ಕೊಂಡು, ಅದನ್ನು ನಾನು ಸ್ವಾಗತ ಮಾಡೋದಿಲ್ಲ. ಡೂಮ್ಲೈಟ್ ಸರ್ಕಲ್ದನ್ನು ನಾನು ಸ್ವಾಗತ ಮಾಡೋದಿಲ್ಲ. ಅಲ್ಲಿ ಏನು ಅಂದರೆ ಇವತ್ತು ಮಳೆ ಬರ್ತಾ ಇದೆ ಅಂದರೆ ಮಳೆನ ಬಿಸಿಲು ಅಂತ ಹೇಳ್ತಾರೆ ಅವರು, ಬಿಸಿಲಿದು ಅಂತ ಅವ್ರು ಪ್ರೂವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನಂತೂ ನಾನು ನಂಬೋದಿಲ್ಲ, ಅದನ್ನು ದೂರ ಹಾಕ್ತೀನಿ ನಾನು. ಬೇರೆ ಯಾರು ಇವತ್ತು ನಮ್ಮ JDS ಅಭ್ಯರ್ಥಿ ಅಂತ CMR ಶ್ರೀನಾಥನ್ ಆಗ್ಬೋದು, ವರ್ತೂರು ಪ್ರಕಾಶ್ ಅವರಾಗ್ಬೋದು, ಅದೇ ರೀತಿ ನನಗೆ ಆ ಪಕ್ಷದ ಅಧ್ಯಕ್ಷರುಗಳು ಇಬ್ಬರು, JDS ಪಕ್ಷದ ಅಧ್ಯಕ್ಷ ಆಗ್ಬೋದು, BJP ಪಕ್ಷದ ಅಧ್ಯಕ್ಷ ಆಗ್ಬೋದು, BJP ಕ್ಯಾಂಡಿಡೇಟ್ ಆಗ್ಬೋದು, BJP ಪಾರ್ಲಿಮೆಂಟ್ ಸದಸ್ಯರು ಆಗ್ಬೋದು, ಮಾಜಿ ಸದಸ್ಯರಾಗ್ಬೋದು, ಹಾಲಿ ಇರ್ತಕ್ಕಂಥ ನಮ್ಮ ಮಲ್ಲೇಶ್ ಅಣ್ಣವ್ರಾಗ್ಬೋದು, ಯಾರೇ ಆಗಲಿ ನಮ್ಮನ್ನು ಕೇಳಿದ್ರೆ ನಾವು ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ಅವರು ಕೇಳೋದಕ್ಕೂ ಅಧಿಕಾರ ಇದೆ ಅವರಿಗೆ.
ಅವರೆಲ್ಲರೂ ಕೇಳೋದಕ್ಕೂ ಅವರಿಗೆ ಅಧಿಕಾರ ಇದೆ. ಕೇಳಿದ್ರೆ ಅವ್ರು ಏನು ಮಾಹಿತಿ ಬೇಕಾದರೂ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇದನ್ನು ನಾನು ರಾತ್ರಿ ನಮ್ಮ ನಜೀರಣ್ಣ ಅವ್ರ ಹತ್ರ ಮಾತಾಡಿದೆ, ಸರ್ ಹಿಂಗೆ ನಾಳೆ ಪ್ರೆಸ್ ಮೀಟಿಂಗ್ ಎಲ್ಲ ಇದೆ ಸರ್, ಹಿಂಗಿದೆ ಅಂತ. ಹೌದ್ರಿ, ಮಾಡ್ಬೇಕು ರೀ, ಅದು ಕರೆಕ್ಟ್ ರೀ, ನೀವು ಹೇಳ್ತಾ ಇರೋದು ಮಾಡಬೇಕು, ಮಾಡ್ರಿ ಅದನ್ನು ಅಂತೂ ಹೇಳಿದ್ದಾರೆ ಅವರು. ಮಾಡಿ ಅವ್ರಿಗೇನಾದ್ರು ದಾಖಲೆ ಬೇಕಂದ್ರೆ ಕೇಳಿ ಕೊಳ್ಳಿ, ನನ್ನನ್ನು ಕೇಳಿದ್ರು ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಅನಿಲ್ ಅವ್ರಿಗೆ ಹೇಳ್ರಿ, ಅವ್ರನ್ನೂ ಹೇಳಕ್ಕೆ ಹೇಳ್ರಿ, ಏನು ಮಾಹಿತಿ ಏನು ಅಂತ ಹೇಳಕ್ಕೆ ಹೇಳ್ರಿ ಅಂತೂ ಹೇಳಿದ್ರು. ನಜೀರಣ್ಣ ಅವರು ಹೇಳಿದ್ರು ರಾತ್ರಿ ನನಗೆ. ಆದ್ದರಿಂದ ಇವತ್ತು ಇಷ್ಟೆಲ್ಲ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣವರು, ಅದೇ ರೀತಿಯಲ್ಲಿ ನಮ್ಮ ನಜೀರಣ್ಣವರು, ಆಮೇಲೆ ನಮ್ಮ ನಜೀರಣ್ಣವರು, ಹಾಗೆ ನಮ್ಮ ಚಿಂತಾಮಣಿ ಸುಧಾಕರಣ್ಣವರು, ಆಮೇಲೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ನಮಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರು, ಅದೇ ರೀತಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ನಮ್ಮ DCM ಆದಂಥ DK ಶಿವಕುಮಾರ್ ಸಾಹೇಬರು, ಕೃಷ್ಣ ಬೈರೇಗೌಡರು, ಇವರೆಲ್ಲರ ಸಹಕಾರದಿಂದ ನಾವು ಇದೆಲ್ಲ ಮಾಡೋಕ್ಕಾಗ್ತದೆ. ಇವತ್ತು ಕೋಲಾರ ಅಭಿವೃದ್ಧಿ ಪಡಬೇಕು ಅಂತ ಹೇಳಿದ್ರೆ ಇದಕ್ಕೆ ನಂಬರ್ 1 ಆಗಿ ನಮಗೆ ನಜೀರಣ್ಣ ಅವರು ಇದರಲ್ಲಿ ಸಹಕಾರ ಮಾಡಬೇಕು ಅಂತಾರೆ. ಎಲ್ಲಿಗೆ ಬೇಕಂದ್ರೆ ಬರ್ತಾರೆ. ಕೃಷ್ಣ ಬೈರೇಗೌಡರು ಎಲ್ಲಿಗೆ ಬೇಕಂದ್ರೆ ನಮ್ಮ ಜೊತೆಯಲ್ಲಿ ಬರ್ತಾರೆ. ಚಿಕ್ಕ ಮಗು ಥರ ಕೃಷ್ಣ ಬೈರೇಗೌಡರು ಬಂದು ಇದನ್ನು ಮಾಡಿರಿ ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಮಿನಿಸ್ಟರ್ಸ್ ಹತ್ರ ಬಂದು ಕೃಷ್ಣ ಬೈರೇಗೌಡರು ಆಗ್ಬೋದು, ನಜೀರಣ್ಣ ಅವ್ರು ಆಗ್ಬೋದು, ಆಮೇಲೆ ನಮ್ಮ ಇವರು ಸುರೇಶ್ ಅಣ್ಣ ಅವರು, ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಮಂತ್ರಿಗಳಾದಂಥ ಡಾಕ್ಟರ್ MC ಸುಧಾಕರ್ ಅಣ್ಣವರಾಗ್ಬೋದು, ಅದಕ್ಕೆ ಜೊತೆಯಲ್ಲಿ ನಾನು, ನಮ್ಮ ಅನಿಲ್ ಅಣ್ಣ ಅವರು, ಇಲ್ಲಿರ್ತಕ್ಕಂಥ ನಮ್ಮ ಲೀಡರ್ಸು ಎಲ್ಲರೂ ನಾವು ಸೇರಿ ಇಷ್ಟೆಲ್ಲ, ಯಾಕಂದರೆ ನನಗೆ ಇಷ್ಟು ಸಪೋರ್ಟ್ ಇದೆ. ಮೊನ್ನೆ ತಾನೇ ನಮ್ಮ ಸ್ನೇಹಿತರು, ನಮ್ಮ ಅಣ್ಣ SN ನಾರಾಯಣ ಸ್ವಾಮಣ್ಣನು ಹೇಳ್ತಾ ಇದ್ರು, ಏನಂತ ಮಂಜುಗೆ ಸುರೇಶ್ ಅವ್ರು ಸಪೋರ್ಟ್ ಇದ್ದಾರಪ್ಪ, ಅನಿಲ್ ಅವ್ರು ಸಪೋರ್ಟ್ ಇದ್ದಾರೆ, ನಜೀರ್ ಅವ್ರು ಸಪೋರ್ಟ್ ಇದ್ದಾರೆ, ಇನ್ನು ಬೇರೆಯವ್ರಿಗೆಲ್ಲ ಬೇರೆಯವ್ರು ಅವ್ರದ್ದೆಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ, ಹೇಳ್ತಾ ಇದ್ರು. ಅವ್ರು ಹೇಳಿದ್ದು 100% ಸತ್ಯ, ಸುಳ್ಳಲ್ಲ. SN ನಾರಾಯಣ ಸ್ವಾಮಿಯನ್ನ ಹೇಳಿದ್ದು 100% ಸತ್ಯ, ಸುಳ್ಳಲ್ಲ. ಅದಕ್ಕೆ ನಾವು ಇವತ್ತು ಇದನ್ನೆಲ್ಲ ಮಾಡೋಕ್ಕಾಗಿರೋದು. ಇವಾಗ ಏನು ನಮ್ಮ SN ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಇಂಥವರೆಲ್ಲ ಇವ್ರಿಗೆ ಸಪೋರ್ಟ್ ಇದ್ದಾರಪ್ಪ, ಆಗುತ್ತೆ ಅಂತಂದ್ರು. ನಿಜ, ಅವ್ರಿಗೆ ಯಾರು ಸಪೋರ್ಟ್ ಇದೆ ನನಗೆ ಗೊತ್ತಿಲ್ಲ. ನನ್ನ ಇದ್ರ ಪ್ರಕಾರವಾಗಿ ಅವ್ರು ಹೇಳಿರೋದು, ನನ್ನ ಮೇಲೆ ಹೇಳಿರೋದು ಏನಂತ ಹೇಳಿದರೆ, ಇವ್ರು ನಜೀರ್ ಇದ್ದಾರೆ, ಆಮೇಲೆ ಬೈಕಿ ಸುರೇಶ್ ಅವರು ಇದ್ದಾರೆ, ಚಿಂತಾಮಣಿ ಸುಧಾಕರಣ ಇದ್ದಾರೆ, ಅನಿಲ್ ಅವ್ರ ಜೊತೆಯಲ್ಲಿದ್ದಾರೆ, ಇವರೆಲ್ಲರೂ ಇದ್ದಾರೆ, ಅವ್ರಿಗೆಲ್ಲ ಸಪೋರ್ಟ್ ಇದೆ ಅಂತೇಳಿ ಖಂಡಿತವಾಗ್ಲೂ ಅವರು ನಿಜವಾದ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಇವರೆಲ್ಲರ ಸಹಕಾರದಿಂದನೇ ನಾವು ಇಷ್ಟೆಲ್ಲ ಮಾಡಬೇಕಂದ್ರೆ ಅವಕಾಶ ಆಗಿರೋದು ಅಂತ ತಮ್ಮ ಎಲ್ಲರಿಗೂ ಹೇಳಿ, ಈ ದಾಖಲೆಗಳನ್ನು ನಾನು ನಮ್ಮ ಮುನ್ಸಾಮಣ್ಣವ್ರಿಗೂ ಹಾಗೂ ನಮ್ಮ BJP ಅಧ್ಯಕ್ಷ ಅಂತ ಚಲಪತಿಯವ್ರಿಗೂ ತಲುಪಿಸ್ತೀನಿ ಅಂತ ತಮ್ಮ ಮುಖಾಂತರ ನಾನು ಹೇಳ್ತಾ, ಇನ್ನು ಮುಂದೆ ಏನಾದರೂ ಕೇಳೋದಿದ್ರೆ ಕೇಳಿ.